ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರದ ವಂಚನೆಯ ಕೇಸ್. ಐಶ್ವರ್ಯ ಗೌಡ ಕೇಸ್ನಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ವಂಚನೆಯ ಹುರುಳು. ಡಿಕೆ ಸುರೇಶ್ ರೀತಿಯ ಹಲವು ಮಂದಿ ಜೊತೆ ಧರ್ಮ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಥರದ ಮಾಹಿತಿ ಲಭ್ಯ ಆಗಿದೆ. ಧರ್ಮ ಮಾತನಾಡಿರೋ ಮತ್ತೊಂದು ಆಡಿಯೋ ಸ್ಫೋಟಗೊಂಡಿದೆ. ಕಾನ್ಫರೆನ್ಸ್ ಕಾಲ್ನಲ್ಲಿ ಶ್ರೇಯಸ್ ಜೊತೆ ಧರ್ಮ ಮಾತನಾಡಿದ್ದಾರೆ. ಡಿಕೆ ಸುರೇಶ್ ರೀತಿ ಮಾತನಾಡಿರುವಂಥ ನಟ ಧರ್ಮ. ಹಣಕಾಸು ರಸ್ತೆ ಕಾಮಗಾರಿಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಧರ್ಮ. ನೋಡಿ, ಬೇರೆ ಬೇರೆಯವ್ರ ಜೊತೆನೂ ಇದೇ ರೀತಿ ಡಿಕೆ ಸುರೇಶ್ ಅಂತ ಹೇಳ್ಕೊಂಡು ಮಾತನಾಡಿರುವಂಥದ್ದು ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಧರ್ಮ ಮಾತನಾಡಿರೋ ಮತ್ತೊಂದು ಸ್ಫೋಟಕ ಆಡಿಯೋ ರಿಲೀಸ್ ಆಗಿದೆ. ಅದರಲ್ಲೂ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿರುವಂಥದ್ದು. ಏನ್ ಮಾತನಾಡಿದ್ದಾರೆ ನೋಡಿ. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಬರಲಿಲ್ಲ, ನೋಡ್ಲೇನು ಸರ್? ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ. ಸರ್ ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ದ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್, ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್, ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ. 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ, ನಾಳೆ ಹೋಗ್ತಾ ಇದ್ರೆ ಸರ್. ಬಾ ನೀನು. ಹಾಂ ಸರ್. ಹಾಂ, 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಬರಲಿಲ್ಲ, ನೋಡ್ಲೇನು ಸರ್? ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ. ಸರ್ ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ದ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್. ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್, ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ. 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ, ನಾಳೆ ಹೋಗ್ತಾ ಇದ್ರೆ ಸರ್. ಬಾ ನೀನು. ಹಾಂ ಸರ್. ಹಾಂ, 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಬರಲಿಲ್ಲ. ಮತ್ತೋರ್ವ ಉದ್ಯಮಿಗೆ ಇದೇ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದು. ಉದ್ಯಮಿ ಸೋನು ಲಂಬಾಣಿಗೆ ಐಶ್ವರ್ಯ ಗೌಡ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ, ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ನನಗೆ ಸುಮಾರು 5.5 ಕೋಟಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಹಾಗೂ ಅವರ ಪತಿ ಹರೀಶ್. ಈ ರೀತಿ ವಂಚನೆ ಮಾಡಿದ್ದಾರೆ. ಇವತ್ತು ದಾಖಲೆ ಸಮೇತ ದೂರು ಕೊಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. JP ನಗರ ಠಾಣೆಗೆ ಈ ಉದ್ಯಮಿ ದೂರು ನೀಡಲಿದ್ದಾರೆ. ಸೋನು ಲಂಬಾಣಿ ಅನ್ನುವಂಥ ಉದ್ಯಮಿಗೆ ಕೂಡ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ ಉದ್ಯಮಿ ಕೂಡ ಇವತ್ತು ದೂರು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಉದ್ಯಮಿ ಸೋನು ಲಂಬಾಣಿಗೆ ಐಶ್ವರ್ಯ ಗೌಡ ವಂಚನೆ ಮಾಡಿರ್ತಕ್ಕಂಥ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ನನಗೆ ಸುಮಾರು 5.5 ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಸೋನು ಲಂಬಾಣಿ ಹೇಳಿದ್ದಾರೆ. ಐಶ್ವರ್ಯ ಗೌಡ ಅನ್ನೋರು 14 kg ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಐಶ್ವರ್ಯ ಗೌಡ ಅನ್ನೋರು 14 kg ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ,
ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಭಾಗ್ಯದಷ್ಟು ಹೊರಬರ್ತಾ ಇದೆ ಮತ್ತೊಂದು ಕೇಸ್ಗಳು, ಇನ್ನಷ್ಟು ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಸೊ ಏನೆಲ್ಲ ಇದೆ ಡೀಟೇಲ್ಸ್? ಇದು ಜಸ್ಟ್ ಒಂದು ಕೇಸು, ವನಿತಾ ಐತಾಳ್ ಅವರು ದೂರು ಕೊಟ್ಟಿರ್ತಕ್ಕಂಥದ್ದು ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇನಾ? ಇನ್ನೂ ಬೇಕಾದಷ್ಟು ಈ ಥರದ್ದು ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಏನೆಲ್ಲ ಇದೆ ಮಾಹಿತಿ ನಿಮ್ಮ ಹತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಶ್ರೀಲಕ್ಷ್ಮಿ, ಸದ್ಯ ಸಿಗ್ತಾ ಇರೋ ಮಾಹಿತಿಗಳು ಮತ್ತೆ ಪೊಲೀಸರು ಸಂಗ್ರಹಿಸ್ತಾ ಇರ್ತಕ್ಕಂಥ ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ಈ ಒಂದು ಐಶ್ವರ್ಯ ಗೌಡ ಮತ್ತೆ ಆಕೆ ಪತಿ ಹರೀಶ್ ಜೊತೆಗೆ ಕಳನಟ ಧರ್ಮ ಅವರ ಒಂದು ಈ ವಂಚನೆ ಜಾಲ ಬೃಹತ್ತಾಗಿ ಬೆಂಗಳೂರಿನ ವಿವಿಧ ಉದ್ಯಮಿಗಳಿಗೆ ತಗುಲಿರೋ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಏನು ಕೆಲವೊಂದು ಆಡಿಯೋಗಳು ವೈರಲ್ ಆಗಿದ್ವು ಈ ಹಿಂದೆ, ಧರ್ಮ ಡಿ.ಕೆ. ಸುರೇಶ್ ರೀತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಆಡಿಯೋಗಳು, ಈಗ ಅದೇ ರೀತಿಯ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಏನು ಮುದ್ದನ್ಮೇಗೌಡರು, ಕಾಂಗ್ರೆಸ್ನ ನಾಯಕರಾದಂಥ ಮುದ್ದನ್ಮೇಗೌಡರ ರಿಲೇಷನ್ ಆಗಿರ್ತಕ್ಕಂಥ ಶ್ರೇಯಸ್ ಎಂಬವ್ರ ಜೊತೆ ಈ ಒಂದು ವಿಚಾರವಾಗಿ ಕೆಲವೊಂದು ಹಣಕಾಸಿನ ವ್ಯವಹಾರದ ವಿಚಾರವಾಗಿ ಡಿ.ಕೆ. ಸುರೇಶ್ ರೀತಿಯಲ್ಲಿ ನಟ ಧರ್ಮ ಮಾತನಾಡಿರ್ತಕ್ಕಂಥ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ತಾನು ಡಿ.ಕೆ. ಸುರೇಶ್ ತಂಗಿ ಅನ್ನೋದನ್ನ ಬಿಂಬಿಸ್ಕೊಳ್ಳೋದಕ್ಕೆ ಐಶ್ವರ್ಯ ಕಾನ್ಫರೆನ್ಸ್ ಕಾಲ್ನಲ್ಲಿ ಶ್ರೇಯಸ್ ಜೊತೆ ಮಾತಾಡುವಂಥದ್ದು ಒಂದು ಆಡಿಯೋ ಆದರೆ, ಮತ್ತೊಂದು ಏನು ಮಂಡ್ಯ ಮೂಲದ ಉದ್ಯಮಿ ಬೆಂಗಳೂರಿನಲ್ಲಿದ್ದಾರೆ, ಅವ್ರಿಗೂ ಸಹ 5 ಕೋಟಿಗೂ ಅಧಿಕ ಹಣವನ್ನು ಈಕೆ ವಂಚಿಸಿದ್ದಾರೆ, ನಾನು ಜೆ.ಪಿ. ನಗರ ಠಾಣೆಯಲ್ಲಿ ದೂರನ್ನು ನೀಡ್ತೀನಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸಾಕಷ್ಟು ಜನರಿಗೆ ಉದ್ಯಮಿಗಳನ್ನ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಬೆಂಗಳೂರಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ಡಿ.ಕೆ. ಸುರೇಶ್ ತಂಗಿ ಜೊತೆಗೆ ನನಗೆ ಒಂದಷ್ಟು ರಾಜಕೀಯ ನಾಯಕರುಗಳ ಪರಿಚಯ ಇದೆ, ಇದನ್ನು ಬಳಸ್ಕೊಂಡು ಅವ್ರಿಗೆ ಬೇಕಾಗಿದ್ದು ಕೊಡ್ತೀನಿ ಅಂತೇಳಿ ಒಂದು ಹಣವನ್ನು ಪಡೆದುಕೊಂಡು ಅವರಿಗೆ ಮೋಸ ಮಾಡಿರೋ ಸಾಧ್ಯತೆ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರಶ್ನೆಗೆ ಇದುವರೆಗೂ ಕೇವಲ ವನಿತಾ ಐತಾಳ್ ಮಾತ್ರ ದೂರನ್ನು ದಾಖಲಿಸಿದ್ದಾರೆ ಅಧಿಕೃತವಾಗಿ, ಇನ್ಯಾರು ದೂರನ್ನು ದಾಖಲಿಸೋದಕ್ಕೆ ಮುಂದಾಗಿಲ್ಲ. ಎಷ್ಟು ಜನ ಠಾಣೆಗೆ ಬಂದು ದೂರನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಇವರ ಕರಾಳ ಮುಖಗಳ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ದೂರು ಕೊಡದೇ ಇದ್ರೆ ಅವೆಲ್ಲವೂ ಸಹ ಕೇವಲ ಮಾತುಗಳು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಉಳಿದುಕೊಳ್ಳುವಂಥದ್ದು. ಹೀಗಾಗಿ ಯಾರೆಲ್ಲ ದೂರು ಕೊಡ್ತಾರೆ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಅಪ್ಪಸಂದ್ರ ಡೀಟೇಲ್ಸ್ಗಾಗಿ. ಭಾಗ್ಯದಷ್ಟು ಬಯಲಾಗ್ತಾ ಇದೆ ಬಂಗಾರದ ವಂಚನೆಯ ಕೇಸ್. ಐಶ್ವರ್ಯ ಗೌಡ ಕೇಸ್ನಲ್ಲಿ ಭಾಗ್ಯದಷ್ಟು ಬಯಲಾಗ್ತಾ ಇದೆ ವಂಚನೆಯ ಹುರುಳು. ಡಿ.ಕೆ. ಸುರೇಶ್ ರೀತಿಯ ಹಲವು ಮಂದಿ ಜೊತೆ ಧರ್ಮ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಥರದ ಮಾಹಿತಿ ಲಭ್ಯ ಆಗಿದೆ. ಧರ್ಮ ಮಾತನಾಡಿರೋ ಮತ್ತೊಂದು ಆಡಿಯೋ ಸ್ಫೋಟಗೊಂಡಿದೆ. ಕಾನ್ಫರೆನ್ಸ್ ಕಾಲ್ನಲ್ಲಿ ಶ್ರೇಯಸ್ ಜೊತೆ ಧರ್ಮ ಮಾತನಾಡಿದ್ದಾರೆ. ಡಿ.ಕೆ. ಸುರೇಶ್ ರೀತಿ ಮಾತನಾಡಿರುವಂಥ ನಟ ಧರ್ಮ ಹಣಕಾಸು, ರಸ್ತೆ ಕಾಮಗಾರಿಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಧರ್ಮ. ನೋಡಿ, ಬೇರೆ ಬೇರೆಯವ್ರ ಜೊತೆನೂ ಇದೇ ರೀತಿ ಡಿ.ಕೆ. ಸುರೇಶ್ ಅಂತ ಹೇಳ್ಕೊಂಡು ಮಾತನಾಡಿರುವಂಥದ್ದು ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಧರ್ಮ ಮಾತನಾಡಿರೋ ಮತ್ತೊಂದು ಸ್ಫೋಟಕ ಆಡಿಯೋ ರಿಲೀಸ್ ಆಗಿದೆ. ಅದರಲ್ಲೂ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿರುವಂಥದ್ದು. ಏನ್ ಮಾತನಾಡಿದ್ದಾರೆ ನೋಡಿ. ಹಲೋ ಸರ್, ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಬರಲಿಲ್ಲ, ನೋಡ್ಲೇ ಸರ್. ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ ಸರ್. ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ದ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್, ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್, ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ, 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ, ನಾಳೆ ಹೋಗ್ತಾ ಇದ್ರೆ ಸರ್. ಬಾ ನೀನು. ಹಾಂ ಸರ್. ಹಾಂ, 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಹಲೋ ಸರ್, ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಬರಲಿಲ್ಲ, ನೋಡ್ಲೇ ಸರ್. ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ ಸರ್.
ಮತ್ತೆ ಸರ್ ಅದೇ ಏನಿಲ್ಲ ಸರ್ RR ನಗರದ ರೋಡ್ದು ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹೇಳುತ್ತೆ ಹಾಂ ಸರ್. ಅದು ಮಾತಾಡೋಣ, ಅದನ್ನೇ ಇದು ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ, 9th ವಾಪಸ್ ಬರ್ತೀನಿ ಸರ್. 9th. ನಾಳೆ ಹೋಗ್ತಾ ಇದೆಯಾ? ಹಾಂ ನಾಳೆ ಹೋಗ್ತಾ ಇದ್ದೆ ಸರ್. ಸರಿ, ಬಾ ನೀನು. ಹಾಂ ಸರ್. ಹಾಂ 9th ಬರ್ತೀನಿ ಸರ್. 9th ಬರ್ತೀನಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ